ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 25ನೇ ತಾರೀಕಿಂದು. ಮೊದಲಿಗೆ ಇಲ್ಲಿ ಕಿಶನ್ ಪೂಜನ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಏನು ಇಷ್ಟೊತ್ತಾದರೂ ಪೂಜಾ ಬರಲೇ ಇಲ್ಲ, ಬರ್ತಾಳೋ ಇಲ್ವೋ ಗೊತ್ತಿಲ್ವಲ್ಲ, ಎಷ್ಟೊತ್ತಾಯಿತು ಅವಳು ಕರೆದು ಇನ್ನೂ ಬರಲೇ ಇಲ್ವಲ್ಲ ಅಂತ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪೂಜಾ ಬರ್ತಾಳೆ. ಹಾಂ ಬಂದ ಪೂಜಾ, ಬಾ 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 ಅಂತ ಕಿಶನ್ ಗಾಬರಿಗೆ ಹೇಳ್ತಾರೆ. ಹೌದು ಕಿಶನ್, ಯಾಕೆ ಇಷ್ಟು ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿದ್ದಲ್ಲ, ಏನು ವಿಷಯ ಅಂತ ಪೂಜಾ ಕೇಳ್ತಾಳೆ. ಏನಿಲ್ಲ, ಹಂಗೆ ಸುಮ್ಮನೆ ಕರೆದೆ ಬಾ ಪೂಜಾ ಅಂತ ಅಂದ್ಬಿಟ್ಟು ಅಂದಾಗ, ಸರಿ ಏನಕ್ಕೆ ಕರೆದೆ, ಏನು ಹೇಳು ಅಂದಾಗ, ಸರಿ ಕಾರಲ್ಲಿ ಕೂತ್ಕೋ ಬಾ ಹೇಳ್ತೀನಿ ಅಂದ. ಕಾರಲ್ಲ ಯಾಕೆ ಅಂದಾಗ, ಹೇಳ್ತೀನಿ ಸರ್ಪ್ರೈಸ್ ಇದೆ ನಿನಗೆ ಅಂದಾಗ, ಏನು ಸರ್ಪ್ರೈಸ್ ಅಂದರೆ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗುತ್ತಾ, ಸರಿ ನೀನು ಫೋನ್ ಕೊಡಿಲ್ಲ ಅಂದಾಗ ಯಾಕೆ ಅಂತ ಕೇಳ್ತಾಳೆ ಪೂಜಾ. ಕೊಡು ಅಂತ ಹೇಳ್ತಾನೆ ಕಿಶನು. ಸರಿ ಕೊಡ್ತಾಳೆ. ಸ್ವಿಚ್ ಆಫ್ ಮಾಡ್ತಾನೆ ಕಿಶನ್, ಫೋನು ಸ್ವಿಚ್ ಆಫ್ ಮಾಡ್ತಾನೆ. ಯಾಕೆ ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ತಾ ಇದೆಯಾ ನೀನು ಅಂತಂದ್ಬಿಟ್ಟು ಪೂಜಾ ಕೇಳ್ತಾಳೆ. ಅದಕ್ಕೆ ಕಿಶನು, ಇಲ್ಲ ಇವತ್ತು ಹೋಲ್ ಡೇ ನಾನು ನಿನ್ನ ಜೊತೇಲಿರಬೇಕು, ನಮ್ಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಅದಕ್ಕೋಸ್ಕರ ಫೋನ್ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಅವಾಗ ಸರಿ ಕಾರಲ್ಲಿ ಕೂತ್ಕೊಬಾರ, ಸರಿ ನಾವು ಎಲ್ಲಿಗೋಯ್ತಾ ಇದ್ದೀವಿ ಅಂತನಾದರೂ ಹೇಳು, ಎಲ್ಲಿಗೆ ಅಂತ ನಾವು ಪ್ಲೇಸ್ ಹೆಸರು ಗೊತ್ತಾಗಬೇಕಲ್ವಾ, ಅದೆಲ್ಲ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಪೂಜಾ, ಬಾರ ಕಾರಲ್ಲಿ ಕೂತ್ಕೊ ನಾನು ಹೋಗ್ತಾ ಹೇಳ್ತೀನಿ ಅಂತ ಅಂದಾಗ, ಏನು ಮಾಡೋಕೆ ಕೊಟ್ಟಿದ್ಯಾ ಕಿಶನ್ ನೀನು ಅಂತ ಅಂದ್ಬಿಟ್ಟು ಪೂಜಾ ಕೇಳ್ತಾಳೆ. ಪೂಜಾ, ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ ಅಂದಾಗ, ನಂಬಿಕೆ ಇಲ್ದಲ್ಲೇ ನೀನು ಫೋನ್ ಮಾಡಿದ ತಕ್ಷಣ ನಾನು ಇಷ್ಟು ದೂರ ಬಂದ, ಏನು ಕಿಶನ್ ಈ ಥರ ಹೇಳ್ತಾ ಇದೆಯಾ ಅಂದಾಗ, ಸರಿ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ಸರಿ ಬಾ, ನಾನು ಸರ್ಪ್ರೈಸ್ ಅಂತ ಹೇಳಿದ್ಮೇಲೆ ಸರ್ಪ್ರೈಸ್ ಇರ್ತಾನೆ, ಸರಿ ಬಾ ಅಂತ ಹೇಳ್ಬಿಟ್ಟು ಕಿಶನು ಪೂಜಾ ಇಬ್ಬರು ಕಾರಲ್ಲಿ ನಿಂತು ಕೂತ್ಕೊಂಡು ಓಡ್ತಾರೆ. ಈ ಕಡೆ ಭಾಗ್ಯ ಪೂಜಾ ಪೂಜಾ ಅಂತ ಹುಡುಕ್ತಾ ಬರ್ತಾಳೆ. ಏಕೆಂದರೆ ಅವರಪ್ಪ ಮದುವೆಗೆ ಒಪ್ಕೊಂಡಿರ್ತಾರಲ್ಲ, ಆ ಖುಷಿ ವಿಷಯ ಪೂಜೆಗೆ ಹೇಳೋಕ್ಕೋಸ್ಕರ, ಪೂಜಾ ನೊಂದ್ಕೊಂಡಿದ್ದಾಳಲ್ಲ, ಖುಷಿ ವಿಷಯ ಹೇಳೋಣ ಅಂದ್ಬಿಟ್ಟು ಪೂಜಾ ಖುಷಿ ಆಗ್ತಾಳೆ ಅಂತ ಹೇಳೋಕ್ಕೆ ಭಾಗ್ಯ ಬರ್ತಾ ಇರ್ತಾಳೆ. ಇಲ್ಲಿ ಗುಂಡ ತನ್ವಿ ಆಡ್ತಾ ಇರ್ತಾರೆ. ಏಯ್ ಬಂಗಾರಿ ಗುಂಡಣ್ಣ, ಪೂಜಾ ಚಿಕ್ಕಿನೆಲ್ಲ ನಾವು ನೋಡಿದ್ರೇನೋ ಅಂತ ಕೇಳ್ತಾಳೆ. ಅವನು ಗುಂಡ ಅವ್ನ ಶರ್ಟ್ ಜಾಬು ಪ್ಯಾಂಟ್ ಜಾಬೆಲ್ಲ ಚೆಕ್ ಮಾಡಿಬಿಟ್ಟು, ಅಮ್ಮ ಇಲ್ಲಿಲ್ಲ ಪೂಜಾ ಚಿಕ್ಕಿ, ಜಾಬಲೆಲ್ಲ ಹುಡುಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತಾನೆ. ಆಮೇಲೆ ಇವಳು ತನ್ವಿ, ಅಯ್ಯೋ ಇರೋ ನಾನು ನೋಡ್ತೀನಿ, ಅಯ್ಯೋ ಅಮ್ಮ ನಂಗೆ ಜೇಬೇ ಇಲ್ಲ ಅಮ್ಮ ಅಂತ ಅಂದಾಗ, ನೀವಿಬ್ಬರು ನನಗೆ ತಮಾಷೆ ಮಾಡ್ತಿದ್ದೀರಾ, ಜೇಬಿಲ್ಲ ಅಂತ, ಜೇಬಲ್ಲಿದ್ದಾಳ ಪೂಜಾ ಚಿಕ್ಕಿ, ಕೊಟ್ರೆ ನೋಡಿ ಇವಾಗ ನಿಮ್ಮಿಬ್ರಿಗೂ ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಸುಂದರಿ ಬರ್ತಾರೆ ಮೇಲಿಂದ. ಆಮೇಲೆ ಸುಂದ್ರಕ್ಕ ಪೂಜೆಯಲ್ಲಿ ಅಂದಾಗ, ಯಾಕೆ ಭಾಗ್ಯ ಅವಳು ನಿಂಗೆ ಫೋನ್ ಮಾಡಲಿಲ್ವ ಅಂದ. ಫೋನಾ ಇಲ್ಲಪ್ಪ, ಅದು ಅಪ್ಪ ಮದುವೆಗೆ ಒಪ್ಕೊಂಬಿಟ್ರು, ಪೂಜಾ ಕಿಶನ್ ಮದುವೆಗೆ ಅಪ್ಪ ಒಪ್ಕೊಬಿಟ್ರು, ಇವಳು ತುಂಬ ಬೇಜಾರಾಗಿದ್ಲಲ್ಲ, ಈ ಖುಷಿ ವಿಷಯ ಪೂಜೆಗೆ ಹೇಳೋಣ ಅಂತ ಬಂದೆ. ಸುಂದ್ರಕ್ಕ ಪೂಜಾ ಇಲ್ಲಿ, ಸುಂದ್ರಕ್ಕ ಪೂಜನಾ ಇಲ್ಲ, ನಿನ್ಗೆ ಫೋನ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ಲಲ್ಲ, ಫೋನಾ, ನನಗೆ ಯಾವುದು ಫೋನ್ ಮಾಡಲೇ ಇಲ್ವಲ್ಲ ಅವಳು, ನಾನು ಮುಂದೆ ಹೋಗಲೇ ಇಲ್ವಲ್ಲ ಅಂತ ಭಾಗ್ಯ ಕೇಳ್ತಾರೆ. ಅವಾಗ, ಇಲ್ಲ ಭಾಗ್ಯ, ಕಿಶನ್ ಏನೋ ಅರ್ಜೆಂಟ್ ಬಾ ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದ್ರಂತೆ, ಅದಕ್ಕೆ ನಾನು ಕಿಶನ್ ಮೀಟ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಇತ್ಲ ಬಾಗಿಲಿಂದ ಓದ್ಲು. ಹಿಂದೆ ಬಾಗಿಲಿಂದ ಓದ್ಲಾ ಯಾಕೆ ಅಂದಾಗ, ನನಗೆ ಗೊತ್ತಿಲ್ಲ ಭಾಗ್ಯ, ನೀನು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ಲಲ್ಲ, ನಾನು ನೀನು ಫೋನ್ ಮಾಡೋಣ ಅಂತ ತಿಳ್ಕೊಂಡೆ ಭಾಗ್ಯ, ನನಗೆ ಗೊತ್ತಿಲ್ಲ ಭಾಗ್ಯ ಅಂದಾಗ, ಹೌದಾ ಇಲ್ವಲ್ಲ ಸುಂದ್ರಕ್ಕ, ನನಗೆ ಅವಳು ಫೋನ್ ಮಾಡಲಿಲ್ಲ, ಅವಳು ಹೋಗಿದ್ದೆ ನನಗೆ ಗೊತ್ತಾಗ್ಲಿಲ್ವಲ್ಲ, ಇದೇನು ಓದ್ಲಿ ಹುಡುಗಿ, ಏನು ವಿಷಯ ಅಂತ ನಂಗೆ ಗೊತ್ತಿಲ್ವಲ್ಲ, ಏನು ಓದ್ಲಪ್ಪ ಅಂತ ಅಂದ್ಬಿಟ್ಟು ಭಾಗ್ಯ ಗಾಬರಿ ಆಗ್ತಾರೆ. ಆಮೇಲೆ ಆ ಕಡೆ ಏನಾಗುತ್ತೆ, ಆದಿ ಅಲ್ಲೇ ವಾಕ್ ಮಾಡ್ಕೊಂಡು ಕಿಶನ್ ರೂಮಲ್ಲಿ ಓಡಾಡ್ತಾ ಇರ್ತಾರೆ. ಆವಾಗ ಒಂದು ಮಂಚದ ಮೇಲೆ ಒಂದು ಲೆಟ್ರ್ ಇರುತ್ತೆ. ಇದೇನು ಲೆಟ್ರ್ ಇದು, ಈ ಕಿಶನ್ ನನ್ನ ಮಾತಂತೂ ಕೇಳ್ತಾನೆ ಇಲ್ಲ, ಎಷ್ಟು ಹೇಳಿದ್ರು. ಅತ್ತೆ ಈ ಥರ ಅಟ್ಟ ಹಿಡ್ಕೊಂಡು ಕೂತಿದ್ದಾರೆ, ಅತ್ತೆ ಬಗ್ಗೆ ಯೋಚನೆ ಮಾಡು ಅಂದರೆ ಇವ್ನು ಪ್ರೀತಿಸಿದ ಹುಡುಗಿನೇ ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು ಆದಿ ಬೈಕೊಂಡು ಓಡಾಡ್ತಾ ಇರ್ತಾರೆ. ಇದೇನು ಲೆಟ್ರು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಲೆಟ್ರ್ ತೊಗೊಂಡು ನೋಡ್ತಾರೆ. ಅದರಲ್ಲಿ ಕಿಶನ್ನು, ಅಣ್ಣ ನನ್ನನ್ನು ಕ್ಷಮಿಸ್ಬಿಡು, ಪೂಜೆನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ನಾನು ಪೂಜೆನ ಅಷ್ಟು ಪ್ರೀತಿಸ್ತಾ ಇದ್ದೀನಿ, ಭಾಗ್ಯವರು ತುಂಬ ಒಳ್ಳೆಯವರು, ಪೂಜಾ ಮತ್ತು ಭಾಗ್ಯವರು ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಒಳ್ಳೆಯದು ಅಂತ ನಿಮಗೆ, ಒಳ್ಳೆಯವರು ಜೆನ್ಯೂನು ಅಂತ ಹೇಳೋಕ್ಕೆ ಎಷ್ಟೆಷ್ಟೋ ಟ್ರೈ ಮಾಡಿದ್ರೆ ನೀವು ಅರ್ಥ ಮಾಡ್ಕೋತಾನೆ ಇಲ್ಲ, ಅತ್ತೆ ನೋಡೋರು ಈ ಥರ ಎಲ್ಲ ಆಟಾಡ್ಕೊಂಡು ಕೂತಿದ್ದಾರೆ, ಅದರಿಂದ ನಮ್ಮಿಬ್ಬರಿಂದ ನಿಮಗೆ ಸಮಸ್ಯೆ ಬೇಡ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಮದುವೆ ಆಗೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಅಂತ ಕಿಶನ್ ಲೆಟ್ರ್ ಬರೆದಿಟ್ಟಿರ್ತಾರೆ. ಆಮೇಲೆ ಅವ್ರ ಅತ್ತೆಗೆ ನಾನು ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕ್ತೀನಿ ಅಂತ ಹೇಳಿರ್ತಾರಲ್ಲ, ಅವ್ರ ಅತ್ತೆ ಉಪವಾಸ ಇರೋದ್ರಿಂದ ಅದನ್ನು ನೆನಪಿಸ್ಕೋತಾರೆ ಆದಿ. ಓಹೋ ಸೊಲ್ಯೂಷನ್ ಅಂದರೆ ಇದೇನಾ, ಇವ್ನು ಮದುವೆ ಆಗ ಕೊಟ್ಟಿದ್ದಾನ ಈಗ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅಷ್ಟರಲ್ಲಿ ಅಲ್ಲಿ ಕನ್ನಿಕಾ ಬರ್ತಾಳೆ. ಏನು ಬರೋದು ಲೆಟ್ರು ಅಂದಾಗ, ಏನಿಲ್ಲ ಕನ್ನಿಕಾ, ಇದು ಕಿಶನ್ ಬರ್ದಿಲ್ಲ ಲೆಟ್ರು. ಕಿಶನ್ ಲೆಟ್ರಾ, ಕೊಡಿ ಇಲ್ಲಿ ಅಂತ ನೋಡ್ತಾಳೆ. ಅದನ್ನ ಓದ್ಬಿಟ್ಟು, ಏನು ಬ್ರೋ ಇದು, ಇವ್ನು ನಮ್ಮ ಮನೆ ಮರ್ಯಾದೆ ತೆಗಿಬೇಕು ಅಂತ ಎಲ್ಲ ತಿಳ್ಕೊಂಡು ಪ್ಲ್ಯಾನ್ ಮಾಡಿದಾನ, ಆ ಪೂಜಾ ಬೇಡ ಅಂತ ಹೇಳ್ತಾಯಿದ್ರು ಕೇಳ್ತಾ ಇಲ್ಲ, ನಾನು ಹೇಳಿದ್ನಲ್ಲ ಬ್ರೋ, ಅವಳಿಂದ ನಮ್ಮ ಮನೆ ಹಾಳಾಗೋಗುತ್ತೆ ಅಂತ, ನನ್ನ ಮಾತು ಯಾರೂ ಕೇಳಲೇ ಇಲ್ಲ, ನೋಡ್ದ ಇವಾಗ ನಮ್ಮ ಮಾನ ಮರ್ಯಾದೆ ಎಷ್ಟು ತೆಗಿತಾ ಇದ್ದಾನೆ ಇವನು, ನಮಗಿನ್ನ ಪೂಜಾನೇ ಹೆಚ್ಚಾಯ್ತು ಇವನಿಗೆ ಅಂತ ಅಂದ್ಬಿಟ್ಟು ಅಂದಾಗ, ಇವನು ಆದಿನೂ ಹಂಗೆ ಅಂತಾನೆ, ಬ್ರೋ ಇದಕ್ಕೆಲ್ಲ ಭಾಗ್ಯನೇ ಕಾರಣ, ಭಾಗ್ಯಂಗೆಲ್ಲ ಗೊತ್ತು ಅಂತ ಅಂದ್ಬಿಟ್ಟು ಕನಿಕಾ ಅಲ್ಲಿ ಮತ್ತೆ ಎದ್ದಿದ್ದೆಲ್ಲ ಹೇಳ್ಕೊಡ್ತಿರ್ತಾಳೆ. ಅಷ್ಟರಲ್ಲಿ ಇವನು ಆದಿ,
ಈಡಿಯಟ್ ಕಿಶನ್ ಈ ಥರ ಎಲ್ಲ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಎಷ್ಟು ಹೇಳಿದ್ರೂ ಕನ್ವಿನ್ಸ್ ಮಾಡೋರು ಇವ್ನು ಅರ್ಥ ಮಾಡ್ಕೊತಾ ಇಲ್ಲ. ಇವ್ನಿಗೆ ನಮ್ಮ ಫ್ಯಾಮಿಲಿ ನಮ್ಮ ಮನೆಗಿನ್ನ ಹುಡುಗಿನೇ ಹೆಚ್ಚಾಗ್ಬಿಟ್ಟಿದ್ದಾಳೆ ಇವನಿಗೆ ಅಂತ ಅಂದ್ಬಿಟ್ಟು ಇವನು ಆದಿ ಅನ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ಇವು ಆದಿ ಭಾಗ್ಯಂಗೆ ಫೋನ್ ಮಾಡ್ತಾರೆ. ಭಾಗ್ಯಂಗೆ ಫೋನ್ ಮಾಡಿದಾಗ ಹಾಂ ಹೇಳಿ ಹೇಳಿ ಆದಿ ಅವರೇ. ಅಷ್ಟರಲ್ಲಾಗಲೇ ಭಾಗ್ಯ ಅಲ್ಲಿ ಗಾಬರಿ ಆಗಿರ್ತಾಳೆ. ಅವ್ರ ಅತ್ತೆ ಮತ್ತು ಸುನಂದ ಎಲ್ಲ ಅಲ್ಲೇ ನಿಂತಿರ್ತಾರೆ. ಯಾಕೆ ಭಾಗ್ಯ ಏನಾಯಿತು ಅಂತೆಲ್ಲ ಕೇಳ್ತಿರ್ತಾರೆ. ಅತ್ತೆ ಪೂಜೆ ಎಲ್ಲೂ ಕಾಣ್ತಾ ಇಲ್ಲ ಅತ್ತೆ, ಏನು ಅಂತ ಗೊತ್ತಿಲ್ಲ, ಕಿಶನ್ ಕರೆದ್ರು ಅಂತ ಹೋಗಿದ್ದಾಳೆ, ಗೊತ್ತಿಲ್ಲ ಅತ್ತೆ. ಗೊತ್ತಿಲ್ವೇನೆ ಹೇಳ್ದಂಗೆ ಹೋದ್ಲೇನೆ ಅವಳು. ಹ್ಞೂ ಅತ್ತೆ ಗೊತ್ತಿಲ್ಲ ಅತ್ತೆ, ಏನು ಮಾಡೋದು ಅಂತ ಗೊತ್ತಿಲ್ಲ, ನನಗೆ ಗಾಬರಿ ಆಗ್ತಿದೆ ಅತ್ತೆ. ಏನೂ ಇಲ್ಲ ಅಮ್ಮ ಸುಮ್ಮನಿರು, ಫೋನ್ ಮಾಡೋ ಅವಳಿಗೆ ಅಂತ ಸುನಂದವ್ರು ಇದು ಕುಸುಮವ್ರು ಹೇಳ್ತಾರೆ. ಭಾಗ್ಯ ಫೋನ್ ಮಾಡ್ತಾಳೆ. ಪೂಜನ್ ಫೋನ್ ಸ್ವಿಚ್ ಆಫ್ ಬರ್ತದೆ. ಅವಾಗ ಸುನಂದವರು ಗಾಬರಿ ಆಗೋಯ್ತಾರೆ. ಅವಾಗ ಕುಸುಮರು ಏನಿಲ್ಲ ಕಣೆ, ಆ ಹುಡುಗಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಯಾವಾಗಲೂ ಫೋನ್ ಹಿಡ್ದೇ ಇರ್ತಾಳೆ, ಚಾರ್ಜಿಂಗ್ ಮಾತ್ರ ಹಾಕೋದಿಲ್ಲ, ಅದೆಲ್ಲ ಚಾರ್ಜರ್ ಕಮ್ಮಿ ಆಗಿರಬೇಕು, ಸುಮ್ಮನಿರೇನಿಲ್ಲ ಸರಿ ಹೋಗ್ತೈತೆ, ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲ ಹೋಗಿರ್ತಾಳೆ, ಬರ್ತಾಳೆ, ನೀವು ಗಾಬರಿ ಆಗಬೇಡ್ರಿ ಸುನಂದ, ನೀವು ಗಾಬರಿ ಆಗಬೇಡ್ರಿ ಭಾಗ್ಯ, ನೀನು ಗಾಬರಿ ಆಗಬೇಡ, ಬರ್ತಾಳೆ ಬಿಡು, ಎಲ್ಲ ಫೋನಲ್ಲಿ ಚಾರ್ಜ್ ಇಲ್ಲ ಅನಿಸುತ್ತೆ ಅದಕ್ಕೆ ಸ್ವಿಚ್ ಆಫ್ ಆಗೋದೆ, ಬರ್ತಾಳೆ ಬಿಡು ಅಂತ ಸಮಾಧಾನ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಭಾಗ್ಯಂಗೆ ಆದಿ ಫೋನ್ ಬರುತ್ತೆ. ಆವಾಗ ಯಾರ್ದು ನೋಡು ಪೂಜೆನ ನೋಡು ಅಂತ ಅಂದ್ಬಿಟ್ಟು ಸುನಂದ ಅಂತಾರೆ. ಇಲ್ಲ ಆದಿ ಅಂತಂದಾಗ ಅವ್ರು ಕುಸುಮರು ಆದಿನ ಏನಕ್ಕೆ ಫೋನ್ ಮಾಡ್ತಾರೆ, ಮಾತಾಡು ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಭಾಗ್ಯ ಫೋನ್ ರಿಸೀವ್ ಮಾಡ್ಕೊತಾರೆ ಆದಿ. ಹಲೋ ಭಾಗ್ಯ ಲುಕ್ ಹಾಂ ಹೇಳಿ ಆದಿ ಅವರೇ. ಅಲ್ಲ ಭಾಗ್ಯ ಈ ಥರ ಮಾಡಬೇಕು, ನಮ್ಮ ಮನೆ ಹಾಳು ಮಾಡಬೇಕು ಅಂತ ಎಷ್ಟು ದಿವಸದಿಂದ ಪ್ಲ್ಯಾನ್ ಹಾಕ್ಕೊಂಡಿದ್ರ ನೀವು? ನಮ್ಗೆ ಈ ಮದುವೆ ಬೇಡ ಅಂತ ಹೇಳಿದ್ಕೆ ನೀವು ಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ, ನೀವು ಈ ಸಂಬಂಧ ಬೇಡ ಅಂತ ನಮ್ಮ ಅಪ್ಪನೂ ಅರ್ಥ ಮಾಡ್ಕೋತಾ ಇಲ್ಲ. ನಾವು ಮದುವೆಗೆ ಒಪ್ಪಿಲ್ಲ ಅಂದ್ಬಿಟ್ಟು ಈಗ ಪೂಜಾ ಕಿಶನ್ ಇಬ್ಬರೂ ಕರ್ಕೊಂಡೋಗಿ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಈ ಥರ ಮನೆ ಐಡಿಯಾ ಮಾಡ್ಕೊಂಡು ಮಾಡಬೇಕು ಅಂತ ಇದ್ದೀರಾ ನೀವು ಅಂತೇಳ್ಬಿಟ್ಟು ಆದಿ ಬಾಯಿಗೆ ಬಂದಂಗೆ ಭಾಗ್ಯನ ಬೈತಾನೆ. ಪಾಪ ಭಾಗ್ಯಂಗೆ ಏನೂ ಗೊತ್ತಿರಲ್ಲ. ಆದಿ ಮಾತಿನ ಮೇಲೆ ನಿಗಾ ಇರಲಿ, ಏನು ಮಾತಾಡ್ತಾ ಇದ್ದೀರಾ ನೀವು? ನಾನು ಪೂಜಾ ಕಿಶನ್ನ ಕರ್ಕೊಂಡೋಗಿ ನಾನು ಯಾಕೆ ಮದುವೆ ಮಾಡಲಿ? ಈ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಕಾಗಿಲ್ಲ. ನಾನು ಅವತ್ತು ಹೇಳ್ತಾ ಇದ್ದೀನಿ, ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡೋಂಥ ಜನ ನೀವು. ಈ ಡ್ರಾಮಾ ಎಲ್ಲ ನನ್ನ ಹತ್ರ ಆಡೋದು ಬೇಕಾಗಿಲ್ಲ. ಲುಕ್ ಭಾಗ್ಯ, ಪೂಜಾ ಕಿಶನ್ ಮದುವೆನಾರು ಮಾಡಿದ್ದು ಗೊತ್ತಾರೆ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ಅರ್ಥ ಆಯ್ತಾ ಅಂದಾಗ ಅದಿ ನೀವೇನು ಮಾತಾಡ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ, ಅಲ್ಲಿ ಕಿಶನು ಇಲ್ವಾ ಅಂತ ಅಂದಾಗ ಅಷ್ಟರಲ್ಲಿ ಇವಳು ಕನ್ನಿಕಾ ಫೋನ್ ಕಿತ್ಕೊಂಡು ಭಾಗ್ಯ ನಾವೇ ನಿಂತರ ಗುಬೆಗಳು ಅಂದ್ಕೊಂಡಿದ್ಯಾ? ಪೂಜಾ ಕಿಶನ್ ಇಬ್ಬರೂ ಕರ್ಕೊಂಡೋಗಿ ಮದುವೆ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದ್ಯಾ? ಎಷ್ಟು ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಮ್ಮ ಮನೆ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಮದುವೆ ಸಾಧ್ಯ ಇಲ್ಲ ಅಂದಿದ್ದಕ್ಕೆ ಕರ್ಕೊಂಡೋಗಿ ಓಡಿಸ್ಕೊಂಡೋಗಿ ಇಬ್ರಿಗೂ ಮದುವೆ ಮಾಡ್ತಾ ಇದೀಯ ನೀನು. ಇದೆಲ್ಲ ನಿಂದೆ ಕಣೆ ಮಾಸ್ಟರ್ ಪ್ಲ್ಯಾನು ಅಂದಾಗ ನೋಡ್ ಕನಿಕಾ, ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಪೂಜಾ ಕಿಶನ್ ಹೋಗಿರೋದು ಗೊತ್ತಿಲ್ಲ, ಮದುವೆ ಆಗ್ತಿರೋದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇಲ್ಲಿ ಕಿಶನ್ ಲೆಟ್ರ್ ಬರೆದಿಟ್ಟು ಹೋಗಿದ್ದಾನೆ, ನಾನು ಪೂಜಾ ಮದುವೆ ಆಗ್ತೀವಿ, ನೀವು ಯಾರು ನಮ್ಮ ಮದುವೆಗೆ ಒಪ್ತಾ ಇಲ್ಲ, ನಾವೇ ಹೋಗಿ ಮದುವೆ ಆಗ್ತೀವಿ ಅಂತ ಲೆಟ್ರ್ ಬರೆದಿಟ್ಟು ಹೋಗಿದ್ದಾನೆ. ಇದೆಲ್ಲ ನಿನ್ನ ಕುಮ್ಮಕ್ಕಿಂದನೇ ಕಣೆ ಸಾಧ್ಯ, ಇದಕ್ಕೆಲ್ಲ ನೀನೇ ಕಣೆ ಮಾಸ್ಟರ್ ಮೈಂಡು ಅಂತ ಅಂದ್ಬಿಟ್ಟು ಕನಿಕಾ ಬೈತಾಳೆ. ನೋಡು ಕನಿಕಾ, ಕಿಶನ್ ಲೆಟ್ರ್ ಬರೆದಿರೋದಾಗಲಿ, ಪೂಜಾ ಕಿಶನ್ ಹೋಗಿರೋದಾಗಲಿ, ಮದುವೆ ಆಗೋದಾಗಲಿ ನನಗೇನೂ ಗೊತ್ತಿಲ್ಲ. ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಿದ್ಯಾ ಕಣೆ ನೀನು ಅಂದಾಗ, ನೋಡು ಕನಿಕಾ ಇವೆಲ್ಲ ಮಾತಾಡಬೇಡ ನೀನು ಅಂದಾಗ ಅಷ್ಟೊಂದು ಮತ್ತೆ ಅದೇ ಫೋನ್ ತೊಗೊಂಡು, ನೋಡು ಭಾಗ್ಯ ಇಷ್ಟೊತ್ತಕ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ಹೋಗಿ ಬನ್ನಿ ಅಂತ. ಇದೇನಾರು ವಿಷಯ ಸೀರಿಯಸ್ ಆಯಿತು ಅಂದರೆ ಈ ವಿಷಯಕ್ಕೆಲ್ಲ ನೀವೇ ಕಾರಣ ಅಂತ ಏನಾದ್ರು ಗೊತ್ತಾದರೆ ಮಾತ್ರ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮುಂದಕ್ಕೆ ನಾನು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ, ನೀವು ನೋಡಬೇಕಾಗತ್ತೆ. ಲೆಟ್ ಅಸ್ ಸಿ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಬಿಟ್ಟು ಬೈತಾನೆ. ಅವಾಗ ಭಾಗ್ಯಕ್ಕೆ ತುಂಬಾ ಶಾಕ್ ಆಗ್ಬಿಟ್ಟು ಹಂಗೆ ಕೂತ್ಕೊಂಡ್ಬಿಡ್ತಾಳೆ. ಅವಾಗ ಕುಸುಮ ಮತ್ತು ಸುನಂದ, ಯಾಕೆ ಭಾಗ್ಯ ಏನಾಯ್ತಮ್ಮ, ಯಾಕೆ ಕೂತ್ಕೊಂಡ್ಬಿಟ್ಟೆ, ಏನಾಯ್ತು ಹೇಳಮ್ಮ ಅಂತ ಅಂದ್ಬಿಟ್ಟು ಅಂತಾರೆ. ಅತ್ತೆ ಅಲ್ಲಿ ಕಿಶನು ನಾನು ಪೂಜೆ ಇವತ್ತು ಮದುವೆ ಆಗ್ತೀವಿ, ದೊಡ್ಡವ್ರು ಯಾರೂ ಒಪ್ಪಿಲ್ಲ, ನಾವು ಮದುವೆ ನಾವೇ ಮಾಡ್ಕೊತೀವಿ ಅಂತ ಲೆಟ್ರ್ ಬರೆದಿಟ್ಟು ಹೋಗ್ಬಿಟ್ಟಿದ್ದಾರಂತೆ ಕಣತ್ತೆ. ನಾನು ಏನತ್ತೆ ಮಾಡೋದು? ಆಮೇಲೆ ಆದಿ ನೋಡಿದ್ರೆ ಈ ಮದುವೆಗೆಲ್ಲ ನೀವೇ ಕಾರಣ, ನೀವೇ ಕರ್ಕೊಂಡೋಗಿ ಮದುವೆ ಮಾಡ್ತಾ ಇರೋದು ಅಂತಂದ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದ್ದಾರೆ. ನಾನು ಪೂಜಾ ಕಿಶನ್ನ ಕರ್ಕೊಂಡೋಗಿ ಮದುವೆ ಮಾಡಿಸ್ತಾ ಇದ್ದೀನಂತೆ, ಏನತ್ತೆ ಮಾಡೋದು, ಎಲ್ಲ ನನ್ನ ತಲೆಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಭಾಗ್ಯ ಕೂತ್ಕೊಂಡ್ಬಿಟ್ಟು ಅಳ್ತಾ ಇರ್ತಾರೆ. ಆವಾಗ ಸುನಂದ ಮತ್ತು ಕುಸುಮ ಸುಂದರ ಭಾಗ್ಯಂಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಧರ್ಮಣ್ಣವರು ಏನಾಗಲ್ಲ ಇರಮ್ಮ ಭಾಗ್ಯ, ನೀನು ಯೋಚನೆ ಮಾಡಬೇಡ ಸುಮ್ಮನಿರಮ್ಮ ಅಂತ ಧರ್ಮಣ್ಣವರು ಸಮಾಧಾನ ಮಾಡ್ತಾ ಇರ್ತಾರೆ. ಭಾಗ್ಯವ್ರ ಮಾವ ಈ ಕಡೆ ಏನಾಗುತ್ತೆ, ತಾಂಡವ್ ಏನೋ ಲ್ಯಾಪ್ಟಾಪಲ್ಲಿ ನೋಡ್ಕೊಂಡು ಕೂತಿರ್ತಾರೆ. ಶ್ರೇಷ್ಠ ಬರ್ತಾಳೆ. ಅವಾಗ ಅನಿ ಬಾಯ್ಲಿ ಎಸ್ ಅಂತ ಅಂದ್ಬಿಟ್ಟು ಅಂತಾರೆ. ಏನು ತಾಂಡವ್, ನೋಡನಿ ನಾನೊಂದು ಪ್ಲ್ಯಾನ್ ರೆಡಿ ಮಾಡಿದ್ದೀನಿ, ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದೀನಿ, ಹೇಗಿದೆ ನೋಡು ಅಂದಾಗ ಶ್ರೇಷ್ಠ ಅದೆಲ್ಲ ನೋಡ್ಬಿಟ್ಟು ತಾಂಡವ್ ಗುಡ್, ಚೆನ್ನಾಗಿದೆ, ಒಳ್ಳೆ ಪ್ಲ್ಯಾನ್ ಕಣೋ, ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಅಂತಾಳೆ. ನೋಡ್ದಾ ಸೂಪರ್ ಆಗಿದೆ ಅಲ್ವಾ, ಥ್ಯಾಂಕ್ಸ್ ಅನಿ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಆವಾಗ ಇವಳು ಶ್ರೇಷ್ಠ ಏನು ಹೇಳ್ತಾಳೆ, ಐ ಹ್ಯಾವ್ ಒಂದು ಡೌಟ್ ತಾಂಡವ್. ಡೌಟಾ ಏನಮ್ಮ, ನಿನ್ಗೆಲ್ಲದಕ್ಕೂ ಡೌಟೇ ಇರುತ್ತೆ
ಅಂದ ಅಂತಾನೆ. ಅವಾಗ ಶ್ರೇಷ್ಠ, ಇಲ್ಲ ತಾಂಡವ್ ಅದಲ್ಲ, ಪ್ಲಾನೇನೋ ಸೂಪರಾಗಿದೆ ಕಣೋ, ಆದರೆ ಇದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ತುಂಬಾ ಬೇಕಾಗುತ್ತೆ, ಎಲ್ಲಿಂದ ಅಮೌಂಟ್ ಅಷ್ಟೊಂದು ತರೋದು ಅಂತ ಅಂದ್ಬಿಟ್ಟು ಅಂದಾಗ, ಅದು ಹೆಂಗೋ ನಾನು ಮಾಡ್ಕೊತೀನಿ, ನಿನ್ಗೆ ಯಾಕೆ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಹಾಗಲ್ಲ ಕಣೋ, ತುಂಬ ದೊಡ್ಡ ಪ್ರಾಜೆಕ್ಟ್ ಇದು, ಎಲ್ಲಿಂದ ತರೋದು ಅಂತ ಅಂದ್ಬಿಟ್ಟು ಶ್ರೇಷ್ಠ ಅಂತಾಳೆ, ನಿನ್ಗೆ ಯಾಕೆ ಅದೆಲ್ಲ, ನೀನು ನನ್ನ ಹೆಂಡ್ತಿಯಾಗಿ ನನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ನಿನಗೇನಕ್ಕೆ ಅವೆಲ್ಲ ಒಯ್ತಾರೋ ಅಂದ್ಬಿಟ್ಟು ಬೈದ್ಬಿಡ್ತಾನೆ. ಅವಾಗ ಶ್ರೇಷ್ಠ ಎದ್ದು ಹೋಗ್ಬಿಡ್ತಾಳೆ. ಅವಾಗ ತಾಂಡವ್, ಎಸ್, ಇದಕ್ಕೊಬ್ಬ ದುಡ್ಡು ಹಾಕೋ ಒಬ್ಬರು ಹುಡುಕ್ತೀನಿ, ಇನ್ವೆಸ್ಟ್ ಮಾಡೋರನ್ನ, ಇನ್ವೆಸ್ಟರ್ನ ಹುಡುಕ್ತೀನಿ, ಬಿಡಲ್ಲ ನಾನು ಅಂತ ತಾಂಡವ್ ಅಲ್ಲಿಂದ ಎದ್ದೋಯ್ತಾನೆ. ಈ ಕಡೆ ಪೂಜಾ ಕಿಶನ್ ಏನು ಮಾಡ್ತಾರೆ, ಕಿಶನ್ ಒಂದು ಬಟ್ಟೆ ಅಂಗಡಿ ಹತ್ರ ಕರ್ಕೊಂಬರ್ತಾರೆ ಪೂಜನ್ನ. ಏನಕ್ಕೋ ಇಲ್ಲಿ ಕರ್ಕೊಂಬಂದಿದ್ಯಾ ಅಂತ ಪೂಜಾ ಕೇಳ್ತಾಳೆ ಕಾರಿಂದ ಇಳಿದ್ಬಿಟ್ಟು. ಅವಾಗ ಇಲ್ಲಿ ಮಸಾಲೆ ದೋಸೆ ತಿನ್ನೋಕೆ ಕರ್ಕೊಂಬಂದಿದ್ದೀನಿ ಅಂತ ಕಿಶನ್ ಹೇಳ್ತಾನೆ. ಏಯ್, ಬಟ್ಟೆ ಅಂಗಡಿಲೆಲ್ಲ ಮಸಾಲೆ ದೋಸೆ ಸಿಗುತ್ತೇನೋ, ಏನು ಮಾತಾಡ್ತೀಯ ಅಂತ ಪೂಜಾ ಹೇಳ್ತಾಳೆ. ಮತ್ತು ಇನ್ನೇನಮ್ಮ, ಬಟ್ಟೆ ಅಂಗಡಿಗೆ ಬಟ್ಟೆ ತೊಗೊಳಕ್ಕೆ ಕರ್ಕೊಬಂದಿದ್ದೀನಿ, ಇನ್ನೇನಕ್ಕೆ ಬರೋಕ್ಕಾಗುತ್ತೆ ಹೇಳು ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಬಟ್ಟೆನಾ, ಏನಕ್ಕೆ ಅಂದರೆ ನನ್ನ ಹುಡುಗಿ, ನನ್ನ ಮದುವೆಗೆ ಹುಡುಗಿಗೆ ನಾನು ಪ್ರೀತಿಯಿಂದ ಬಟ್ಟೆ ಕೊಡಿಸ್ಬಾರ್ದಾ, ನಾನು ಸರ್ಪ್ರೈಸ್ ಅಂತ ಹೇಳಿಲ್ವಾ ನಿನಗೆ ಅಂತ ಅಂದಾಗ, ಹೌದಾ ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಇಬ್ಬರು ಬಟ್ಟೆ ಅಂಗಡಿ ಒಳಗಡೆ ಹೋಗ್ತಾರೆ. ಅವಾಗ ಮದುವೆ ಹೆಣ್ಣಿನ ಸೀರೆ ತೋರಿಸಿ ಅಂದ್ಬಿಟ್ಟು ಅಂಗಡಿಯವ್ರಿಗೆ ಕಿಶನ್ ಕೇಳ್ತಾರೆ. ಅವಾಗ ಪೂಜಾ, ಮದುವೆ ಹೆಣ್ಣಿನ ಸೀರೆನಾ, ಏನಕ್ಕೆ, ಇನ್ನು ಮದುವೆ ಇನ್ನೇನು ಇದೆಯಲ್ಲ ಅವಾಗ ತೊಗೊಂಡ್ರಾಯ್ತು, ಇವಾಗ ಮದುವೆ ಹೆಣ್ಣಿನ ಸೀರೆ ಏನಕ್ಕೆ ಅಂದರೆ, ಹಾಗಲ್ಲ ಪೂಜಾ, ಇನ್ನೇನು ಮದುವೆ ಬಂತಲ್ಲ ನಮ್ಮದು, ಅದಕ್ಕೆ ಚೆನ್ನಾಗಿರೋದು ಮದುವೆ ಶಾಪಿಂಗೆ ಅಂತ ತಿಳ್ಕೊಂಬಿಡು, ಇವಾಗ ಜವಳಿ ಶಾಪಿಂಗ್ ಮಾಡ್ತಾಯಿದ್ದೀವಿ ಮದುವೆಗೆ ಅಂತ ತಿಳ್ಕೊಂಬಿಡು ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾನೆ. ಮದುವೆಗಾ, ಪ್ಲೀಸ್ ಪೂಜಾ ಅಂತಂದಾಗ, ಸರಿ ಕಿಶನ್ ಆಯಿತು, ಹಂಗಾರೆ ನಿನ್ನ ಸೀರೆ ನಾನೇ ಸೆಲೆಕ್ಟ್ ಮಾಡಲಾ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಾನೆ. ಅವಾಗ ಅಂಗಡಿಯವ್ರು ಒಂದಷ್ಟು ಸೀರೆ ತೆಗ್ದಾಕಿರ್ತಾರಲ್ಲಿ, ಅವಾಗ ಕಿಶನ್ ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಪೂಜೆಗೆ ತೋರಿಸ್ತಾ ಇರ್ತಾನೆ. ಅವಳು ಚೆನ್ನಾಗಿಲ್ಲ ಅಂತಂದು ಕೊನೆಗೆ ಒಂದು ಸೀರೆ ಚೆನ್ನಾಗಿದೆ ಕಣೋ, ಸೂಪರ್ ಆಗಿದೆ ಅಂದಾಗ ಅದು ಸೆಲೆಕ್ಟ್ ಮಾಡ್ತಾಳೆ. ಆಮೇಲೆ ಇವಳು ಪೂಜೆ ಏನು ಹೇಳ್ತಾಳೆ, ಕಿಶನ್ ನೀನು ನಂಗೆ ಸೀರೆ ಸೆಲೆಕ್ಟ್ ಮಾಡಿದೆಯಲ್ವಾ, ನಾನು ಗಿಫ್ಟ್ ಕೊಡಬೇಕಲ್ವ ನಮ್ಮ ಹುಡುಗನಿಗೆ, ಅದಕ್ಕೆ ನಾನು ಹಿಂಗೆ ಪಂಚನು ಶಲ್ಯ ಕೊಡಿಸ್ತೀನಿ ಆಯಿತಾ ಅಂತಾಳೆ. ಹ್ಞೂ ಪೂಜಾ, ನೋಡ್ದೆ ಯಾವ ರೀತಿ ಎಲ್ಲ ದೇವರೆಲ್ಲ ಮ್ಯಾಚ್ ಮಾಡ್ತಿದ್ದಾನೆ ನೋಡ್ದೆ ಅಂದ್ರೆ, ಏನು ಮ್ಯಾಚು, ಏನು ಹೇಳ್ತಾ ಇದೆಯಾ ನೀನು, ಹಂಗಲ್ಲಮ್ಮ, ನಿನ್ನ ಪ್ರೀತಿನ ದೇವ್ರು ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದಾನಲ್ವಾ, ಅದನ್ನು ಹೇಳಿದೆ ಅಷ್ಟೇನೆ, ನಾವಿಬ್ಬರು ಒಬ್ರಿಗೊಬ್ರಿಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಹೇಳಿದೆ ಅಂದಾಗ, ಹೌದಾ ಸರಿ ಬಾ ಅಲ್ಲಿ ಪಂಚಶಾಲ್ಯ ನೋಡೋಣ ಅಂತ ಇಬ್ಬರು ಆ ಕಡೆ ಹೋಗ್ತಾರೆ. ಕಿಶನ್ ಪಂಚಶಾಲ್ಯ ನೋಡ್ತಾ ಇರ್ತಾನೆ, ಪೂಜಾ ಆ ಕಡೆ ಸ್ವಲ್ಪ ದೂರದಲ್ಲಿ ನಿಂತಿರ್ತಾಳೆ. ಕಿಶನ್ ಯಾರಿಗೋ ಫೋನ್ ಮಾಡಿಬಿಟ್ಟು, ಎಲ್ಲ ರೆಡಿ ಇದೆಯಾ, ನಾವಿನ್ನೊಂದು ಸ್ವಲ್ಪ ಹೊತ್ತಿಗೆ ರೀಚ್ ಆಗ್ತೀವಿ, ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ ಓಕೆನಾ ಅಂತ ಅಂದ್ಬಿಟ್ಟು ಯಾರಿಗೋ ಫೋನ್ ಮಾಡಿ ಕಿಶನ್ ಹೇಳ್ತಾನೆ. ಅಷ್ಟರಲ್ಲಿ ಪೂಜೆ ಹಿಂದೆ ನಿಂತ್ಕೊಂಡು, ಏನು ಕಿಶನ್ ಏನು ಹೇಳ್ತಾ ಇದೆಯಾ, ಸ್ವಲ್ಪ ಹೊತ್ತಿಗೆ ರೀಚ್ ಆಗ್ತೀವಿ, ರೆಡಿ ಇದೆಯಾ ಅಂತೆಲ್ಲ ಏನೋ ಕೇಳ್ತಾ ಇದೆಯಾ, ಏನು ವಿಷಯ ಕಿಶನ್ ಕರೆಕ್ಟಾಗಿ ಹೇಳು ಅಂದಾಗ, ಏನಿಲ್ಲ ಪೂಜಾ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದ್ನಲ್ಲ, ಅದರಿಂದ ನಾನು ಸರ್ಪ್ರೈಸ್ ಕೊಡೋಕೆ ನಮ್ಮ ಹುಡುಗಿನ ಕರ್ಕೊಂಬರ್ತಾ ಇದ್ದೀನಿ, ಬೇಗೆಲ್ಲ ರೆಡಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಪೂಜಾ, ಏನು ಪೂಜಾ ಈ ಥರ ಎಲ್ಲ ಹೇಳ್ತಾ ಇದೆಯಾ ಅಂದಾಗ, ಕಿಶನ್ಗೆ ಒಳಗೊಳಗೆ ಮನಸ್ಸಲ್ಲಿ ತುಂಬಾ ಬೇಜಾರು ನೋವು ಇರುತ್ತೆ, ಇಬ್ಬರು ಓಡೋಗಿ ಮದುವೆ ಆಗ್ತಿದ್ದೀವಲ್ಲ ಅಂತ. ಆದರೆ ಆ ವಿಷಯನ ಇನ್ನೂ ಪೂಜಾಗೆ ಹೇಳಿರಲ್ಲ. ಕಿಶನ್ಗೆ ಸ್ವಲ್ಪ ಭಯ ಇರೋದ್ರಿಂದ ಪೂಜಾಗೆ ಆ ವಿಷಯನೇ ಗೊತ್ತಿರಲ್ಲ, ಕಿಶನ್ ಕೂಡ ಹೇಳಿರಲ್ಲ. ಅವಾಗ, ಪೂಜಾ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ನನ್ನ ಮೇಲೆ ನಿಂಗೆ ನಂಬಿಕೆ ಇದ್ರೆ ತಾನೇ ಹೇಳು ಅಂತ, ಇದೇ ತಾನೇ ಹೇಳು ಅಂದಾಗ, ಇದೇ ಕಣೋ ನಿನ್ನ ಮೇಲೆ ನಂಬಿಕೆ, ನಾನು ಪ್ರೀತಿಸೋಕ್ಕಿಂತ ಜಾಸ್ತಿ ನಿನ್ನ ಮೇಲೆ ನಂಬಿಕೆ ಇದೆ ಕಣೋ, ನಿನ್ನ ಮೇಲೆ ನಂಬಿಕೆ ಇರೋದ್ರಿಂದನೇ ಅಲ್ವಾ ನೀನು ಕರೆದಿದ್ದ ತಕ್ಷಣ ನಾನು ಬಂದಿದ್ದು, ನಾನು ನಿಜವಾಗ್ಲೂ ನೀನು ತುಂಬಾ ಇಷ್ಟಪಡ್ತೀನಿ ಕಿಶನ್, ಐ ಲವ್ ಯು ಅಂದಾಗ ಕಿಶನ್ಗೂ ತುಂಬಾ ಬೇಜಾರಾಗುತ್ತೆ, ಪಾಪ ಇಷ್ಟೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾಳಲ್ಲ ಹುಡುಗಿ ಅಂದ್ಬಿಟ್ಟು, ಐ ಲವ್ ಯು ಕಿಶನ್, ಐ ಲವ್ ಯು ಟು ಪೂಜಾ ನಿಜವಾಗ್ಲೂ ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ, ನಾವಿಬ್ಬರು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀವಿ ಪೂಜಾ ಅಂತ ಅಂದಾಗ, ಹ್ಞೂ ಕಿಶನ್ ಹೌದು ನಾವು ಚೆನ್ನಾಗಿರ್ತೀವಿ ಕಿಶನ್ ಅಂತ ಅಂದ್ಬಿಟ್ಟು ಅಂತಾಳೆ. ಆವಾಗ ಕಿಶನ್ನ ಮದುವೆಗೆ ಕರ್ಕೊಂಬಂದಿರೋದಾಗಲಿ, ಬೇರೆ ವಿಷಯ ಆಗಲಿ, ಮತ್ತು ಬಟ್ಟೆ ಮದುವೆಗೋಸ್ಕರ ಸೀರೆ ಬಟ್ಟೆ ಕೊಡಿಸ್ತಿರೋದಾಗಲಿ, ಯಾವ ವಿಷಯ ಕೂಡ ಪೂಜಂಗೆ ಗೊತ್ತಿರಲ್ಲ. ಅವಳು ಹ್ಞೂ ಅಂದ್ಬಿಟ್ಟು ಕಿಶನ್ ಖುಷಿಗೋಸ್ಕರ ಬಟ್ಟೆಗಳೆಲ್ಲ ಸೆಲೆಕ್ಟ್ ಮಾಡ್ತಿರ್ತಾಳೆ. ಈ ಕಡೆ ಭಾಗ್ಯಂಗಂತೂ ತುಂಬಾ ನೋವಾಗ್ಬಿಟ್ಟು ಕೂತ್ಬಿಟ್ಟಿರ್ತಾಳೆ. ಇವರೆಲ್ಲೋದ್ರು, ಏನು ಮಾಡಿದ್ರು ಏನೂ ಗೊತ್ತಿಲ್ಲ, ಆದರೆ ಈ ಆದಿ ನೋಡಿದ್ರೆ ಎಲ್ಲ ವಿಷಯಕ್ಕೂ ನಾನೇ ಜವಾಬ್ದಾರಿ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿರ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಏನಾದ್ರು ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರು ಹೊಸ್ದಾಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.